ಸಾಕಾಯ್ತು. ಹೇ ಗಾಯ್ಸ್, ಸುಮ್ಮನೆ ಇರು. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಯ್ತಾ? ಸೊ ಆಫ್ಟರ್ ಆಲ್ಮೋಸ್ಟ್ 1 year ಅಂತ ಅನ್ಕೊಂತೀನಿ ನಾನು ವಿಡಿಯೋಸ್ ನ ಪೋಸ್ಟ್ ಮಾಡೋದು ಸ್ಟಾಪ್ ಮಾಡಿ ಮತ್ತೆ ಯೂಟ್ಯೂಬ್ ಕಂಟೆಂಟ್ಸ್ ನ ಮಾಡೋದಕ್ಕೆ ಶುರು ಮಾಡಿದೀವಿ. ಅಂಡ್ ದ ರೀಸನ್ ಫಾರ್ ಸ್ಟಾಪಿಂಗ್ ಮುಂದಿನ ವಿಡಿಯೋಸ್ ಅಲ್ಲಿ ಹೇಳ್ತೀನಿ. ಸುಮ್ಮನೆ ಇರೋ. ಸೊ ಬಿಫೋರ್ ದ್ಯಾಟ್ ಮುಂಚೆ ನನ್ನ ಚಾನಲ್ ಆಗಿತ್ತು ರ್ಯಾಶ್ ವ್ಲಾಗ್ಸ್ ಅಂತ. ಬಟ್ ಇನ್ನು ಮುಂದೆ ನಮ್ಮ ಚಾನಲ್ ಆಗಿರುತ್ತೆ ವಿ ಆರ್ ವ್ಲಾಗರ್ಸ್. ಸೊ ವಿ ಅಂದ್ರೆ ವಿನುತಾ, ಆರ್ ಫಾರ್ ರಶ್ಮಿತಾ. ಪಾಸ್ ಕೊಟ್ಟಿ ಮಾತಾಡ್ಬೇಕು. So V stands for Vinuta and R stands for Rashmita. So that is going to be V for victory. ಇವ್ರು ಹೇಳಕ್ಕೆ ಬಿಡಲ್ಲ, ವಿ ಆರ್ ವ್ಲಾಗರ್ಸ್ ಆಗಿರುತ್ತೆ. ಸೊ ಈ ವಿ ಆರ್ ವ್ಲಾಗರ್ಸ್ ಚಾನಲ್ ಅಲ್ಲಿ ನಾಟ್ ಜಸ್ಟ್ ಅಸ್ ನಾವಿಬ್ರು ಮಾತ್ರ ಇರಲ್ಲ, ನಮ್ಮ ಮಾತೃಶ್ರೀ ಅವರು ಕೂಡ ಇರ್ತಾರೆ. ಸದ್ಯಕ್ಕೆ ಅವರಿಲ್ಲ, ಅವರು ಕೋಲ್ಕತ್ತಾಗ ಹೋಗಿದ್ದಾರೆ. ಅಲ್ಲಿಂದ ಬಂದ್ಮೇಲೆ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಇನ್ ಮುಂದೆ ನಾವು ಪೋಸ್ಟ್ ಮಾಡೋ ಕಂಟೆಂಟ್ಸ್ ನಲ್ಲಿ ಅವರು ಇರ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಗೊತ್ತಿಲ್ಲ, ಅವ್ರಿಗೆ ಮೂಡಿದ್ರೆ ಬರ್ತಾರೆ, ಮೂಡಿಲ್ಲ ಅಂದ್ರೆ ಇನ್ವಾಲ್ವ್ ಆಗಲ್ಲ. ಸೊ ಬಟ್ ನಾವು ಆಲ್ರೆಡಿ ತುಂಬಾ ಕಂಟೆಂಟ್ಸ್ ಕೊಟ್ಟಿದೀವಿ. ಮೇಡಮ್ ಎಡಿಟ್ ಮಾಡಿಲ್ಲ, ಮೇಡಮ್ ಪೋಸ್ಟ್ ಮಾಡಿಲ್ಲ, ಮೇಡಮ್ ನಮ್ದು ವಿ ಆರ್ ವ್ಲಾಗರ್ಸ್ ಅಂತ ಹೆಸರು ಹಾಕ್ಲಿಕ್ಕೇನೆ ಯೂಟ್ಯೂಬ್ ಅಲ್ಲಿ ಶಿ ಟುಕ್ ಜಸ್ಟ್ 2 months ಅಂಡ್ ಅದಕ್ಕೆ ಫೋಟೋ ಅಪ್ಲೋಡ್ ಮಾಡೋದಕ್ಕೋಸ್ಕರ 1 month. ಸೊ ನಮಗೆ ಬಂದಂತ ಇಂಟ್ರೆಸ್ಟ್ ಸ್ವಾಹ. ಏನ್ ಮಾಡಕ್ಕಾಗಲ್ಲ ಗೈಸ್, ನಂಗೆ ಹಂಗೆ ಸ್ವಲ್ಪ ಸ್ವಿಚ್ ಆನ್ ಆಫ್ ಆಗ್ತಾ ಇರುತ್ತೆ. ಬಟ್ ಪರವಾಗಿಲ್ಲ, ಈ ಸಲ ಕನ್ಸಿಸ್ಟೆಂಟ್ ಆಗಿ ನಾವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಲೇಬೇಕು ಅಂತ ಡಿಸೈಡ್ ಆಗಿ ಬಂದಿದ್ದೀವಿ. ನಾವು ಕಾಂಟೆಂಟ್ ಕ್ರಿಯೇಷನ್ ಮಾಡೇ ಮಾಡ್ತೀವಿ ಅಂತ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವು ನಮಗೆ ಫಾಲೋ ಮಾಡಿ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮಗ್ ಸಪೋರ್ಟ್ ಮಾಡಿ. ಈ ಸಲ ಕನ್ಸಿಸ್ಟೆಂಟ್ ಆಗ್ತೀನಿ. ಈ ಸಲ ಕನ್ಸಿಸ್ಟೆಂಟ್ ಆಗಿ ನಾವು ಕಂಟೆಂಟ್ಸ್ ನ ನಿಮ್ಗೆ ಕೊಡ್ತೀವಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್. ಸೋಂಬೇರಿ ಈ ಪೋಸು ಇವಳು ಹಿಂಗ್ ಮಾಡಿ ಇವಾಗ ಎಲ್ಲಾ ನನ್ನ ವಿಡಿಯೋಸ್ ಅಲ್ಲೂ ನಾನು ಹಿಂಗ್ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡೋದೇ ಇಲ್ಲ ಅದನ್ನ. ಬಟ್ ನನ್ನ ಹತ್ರ ಪ್ರೂಫ್ ಇದೆ, ತೋರಿಸ್ತೀನಿ ಗೈಸ್. ನನ್ನ ತಂಗಿ ಹಿಂಗ್ ಮಾಡಿ ನಾನು ಎಲ್ಲಾ ಫೋಟೋಸ್ ಅಲ್ಲೂ ಇವಾಗ ಎಲ್ಲಾ ವಿಡಿಯೋಸ್ ಅಲ್ಲೂ ಹಿಂಗ್ ಮಾಡ್ತಾ ಇದ್ದೀನಿ. ನಾನು ರೀಸೆಂಟ್ ಆಗಿ ಮಾಡಿರೋ ನನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಅಲ್ಲೂ ನಾನು ಹಿಂಗ್ ಮಾಡಿದೀನಿ. ಅದು ಅವಳಿಂದ ಬಂದಿರೋದು. ನಮ್ಮ ಅಮ್ಮನ್ನು ಕೇಳಿದ್ರೆ ನಮ್ಮ ಅಮ್ಮನೂ ಹೇಳ್ತಾರೆ ಅದು ಅವಳದೇ ಪೋಸ್ ಅಂತ. ಅದ್ ಗೊತ್ತಿಲ್ಲ ಗೈಸ್, ಅವಳ ನೋಡಿ ನನಗೂ ಹಿಂಗ್ ಮಾಡೋದೇ ಬರ್ತಾ ಇದೆ. ಸೊ ಯಾ, ಅವಳಿಗೆ ಸಾಕಾಯ್ತು ಬ್ಲಾಗ್ ನಲ್ಲಿ ಮಾತಾಡಿ. ಹಿಂಗೆ ಗೈಸ್ ನಾನು ಬ್ಲಾಗ್ ಮಾಡೋಣ ಅಂತಾಳೆ, ಅವಳಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಅವಳ ಇಂಟ್ರೊಡಕ್ಷನ್ ಮಾತ್ರ ವಿಡಿಯೋ ಮಾತಾಡ್ಬೇಕಂದ್ರೆ ವಿಡಿಯೋ ಮುಂದೆ ಬಂದು ಮಾತಾಡ್ಬೇಕು, ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು. ಏನು ದಿನ ಓದ್ತಾ ಇರೋ ತರ ಗುರಾಯಿಸ್ತಾ ಇದ್ದಾಳೆ ಗೈಸ್. ದಿನ ಓದ್ತಾನೆ ಇಲ್ಲ ಗೈಸ್, ನಿನ್ನೆಯಿಂದ ಓದ್ತಾ ಇದ್ದಾಳೆ. ನಿನ್ನೆವರೆಗೂ ನಾನು ಡ್ರೆಸ್ ತಗೋತೀನಿ ಅಂತ ಇದ್ ಮಾಡ್ತಾ ಇದ್ಲು. ಸೈಡ್ ಹೋಗೋ ಇರು ಗೈಸ್. ಇವಳೇ ಗೈಸ್ ತುಂಬಾ ಈ ತರ ಮಾಡ್ತಾಳೆ. ಅದಕ್ಕೆ ನಮ್ಗೆ ವ್ಲಾಗ್ ಮಾಡಕ್ಕಾಗಲ್ಲ. ತಿನ್ನು. ಸೊ ಫೈನಲಿ ತಲೆ ತಿನ್ಬಿಟ್ಟು ಇವಾಗ ತಾನೆ ಓದ್ಕೊಂತೀನಿ ಅಂತ. ಪರವಾಗಿಲ್ಲ, ಲೆಟ್ ಮಿ ಕಂಟಿನ್ಯೂ. ಸೊ ವಿಷಯ ಇಷ್ಟೇ, ನಾವು ಮತ್ತೆ ಯೂಟ್ಯೂಬ್ ಚಾನಲ್ ನ ರೀಸ್ಟಾರ್ಟ್ ಮಾಡಿದೀವಿ. ನಾಟ್ ಲೈಕ್ ಬಿಫೋರ್. ಮುಂಚೆ ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೆ. ಸಿನ್ಸ್ ಇಟ್ ವಾಸ್ ಓನ್ಲಿ ಮೈ ಚಾನಲ್, ನಾನೇ ಮಾಡ್ತಾ ಇದ್ದೆ ಕಂಪ್ಲೀಟ್ ಆಗಿ. ಸೊ ಅಲ್ಲಿ ಏನೇನ್ ಕಂಟೆಂಟ್ಸ್ ಬರ್ತಾ ಇತ್ತು ತುಂಬಾ ಇನ್ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೆ. ಯಾವಾಗ್ಲೂ ನಡೆದಿದ್ರೆ ಅದನ್ನ 1 ತಿಂಗಳು 2 ತಿಂಗಳು ಬಿಟ್ಟು ಎಲ್ಲ ಪೋಸ್ಟ್ ಮಾಡಿದೀನಿ, ಆ ತರ ಎಲ್ಲ ಮಾಡಿದೀನಿ ನಾನು. ಸೊ ಆ ರೀತಿ ಮಾಡಬಾರ್ದು. ಈ ಸಲ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು. ಹಂಗಂದ್ರೆ ನಾನು ಕರೆಕ್ಟ್ ಆಗಿ ಪೋಸ್ಟ್ ಮಾಡಬೇಕು, ಮಾಡಿದ ದಿನನೇ ವಿಡಿಯೋಸ್ ನ ಪೋಸ್ಟ್ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ದೀನಿ ಗೈಸ್. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಪೋಸ್ಟ್ ಮಾಡ್ತೀನಿ ಅಂತ, ಬಿಕಾಸ್ ಕೆಲಸ ಅದು ಇದು ಅಂತಾನೆ ಆಗೋಗುತ್ತೆ. ಬಟ್ ಐ ಹೋಪ್ ಅಟ್ಲೀಸ್ಟ್ 1 or 2 days ಅಲ್ಲಿ ವಿಡಿಯೋ ಮಾಡಿ 1 or 2 days ಅಲ್ಲಿ ಪೋಸ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ವಾರಕ್ಕೆ 1-2 ವಿಡಿಯೋಸ್ ಅಟ್ಲೀಸ್ಟ್ ಪೋಸ್ಟ್ ಮಾಡಬೇಕು ಅನ್ನೋದು ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ. ಲೆಟ್ ಮೀ ಟ್ರೈ. ಯಾವ ರೀತಿ ಕಂಟೆಂಟ್ಸ್ ಅಂತ ಹೇಳಬೇಕು ಅನ್ನೋದಾದ್ರೆ ಗೊತ್ತಿಲ್ಲ. ಮತ್ತೆ ಯಾಕೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀಯಾ, ಯಾಕೆ ಯೂಟ್ಯೂಬ್ ಚಾನಲ್ ಮಾಡ್ತೀಯಾ ಅಂತ ಮಾತ್ರ ಕೇಳಬೇಡಿ. ಗೊತ್ತಿಲ್ಲ, ಹೋಗ್ತಾ ಗೊತ್ತಾದ್ರೆ ನಾನು ಹೇಳ್ತೀನಿ. ಸದ್ಯಕ್ಕೆ ರ್ಯಾಂಡಮ್ ಬ್ಲಾಗ್ಸ್ ಬರ್ತಾ ಇರ್ಬೋದು, ಯಾಕೆಂದ್ರೆ ನಾನು ಇನ್ನ ಇದೇ ರೀತಿ ಮಾಡ್ಬೇಕು ಅಂತ ಸ್ಕ್ರಿಪ್ಟ್ಸ್ ಅದು ಇದು ಏನೂ ರೆಡಿ ಮಾಡ್ಕೊಂಡಿಲ್ಲ. ಇನ್ಸ್ಟೆಂಟ್ ಆಗಿ ಏನ್ ಸಿಚುವೇಶನ್ ಇರುತ್ತೆ ಅದ್ರ ತಕ್ಕನಂಗೆ ಯಾವ್ದಾದ್ರು ವ್ಲಾಗ್ಸ್ ಬಂದ್ರೆ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀವಿ. ಮುಂದೆ ಕಾಂಟೆಂಟ್ಸ್ ನ ರೆಡಿ ಮಾಡ್ಕೊಂಡು ವಿಡಿಯೋಸ್ ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸಪೋರ್ಟ್ ಮಾಡಿ. ಮುಂಚೆ ತುಂಬಾ ವಿಡಿಯೋಸ್ ಹಾಕಿದೀನಿ ಗೈಸ್, ಯಾರು ಸಬ್ಸ್ಕ್ರೈಬೇ ಮಾಡಿಲ್ಲ ನನ್ನ ಚಾನಲ್ಗೆ, ನಮ್ಗೆ ಬೇಜಾರಾಗೋಯ್ತು. ಬಟ್ ಎನಿವೇ
ಈ ಸಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಸ್ ಮಾಡಕ್ ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ಕೆಲವು ತಿಂಗಳಿಂದ ಅಂತಾನೆ ಹೇಳ್ಬೋದು ನನ್ನ ರುಟೀನ್ ಹೇಗಾಗೋಗಿದೆ ಅಂದ್ರೆ, ಎದ್ದೇಳು, ಕೆಲಸ ಮಾಡು, ಮನೆ ಕೆಲಸ ಮಾಡು, ಆಫೀಸ್ ಕೆಲಸ ಮಾಡು, ಊಟ ತಿಂಡಿ ಮಾಡು, ಮಲ್ಕೋ, ಎದ್ದೇಳು ಅಗೇನ್ ಮತ್ತೆ ನೆಕ್ಸ್ಟ್ ಇದೇ ಕಂಪ್ಲೀಟ್ ಲೂಪ್ ತರ ಆಗೋಗಿದೆ ನನಗೆ. ಎದ್ದೇಳು ಕೆಲಸ ಮಾಡು ಮಲ್ಕೋ, ಎದ್ದೇಳು ಕೆಲಸ ಮಾಡು ಮಲ್ಕೋ. ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಮತ್ತೆ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿನೇ ಆಲ್ಮೋಸ್ಟ್ 2 months ಆಗೋಯ್ತು. ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಅನ್ಕೊಂಡು ದಿನ ಹೋಗ್ತಾನೆ ಇದೆ. ಸೊ ಹಾಗಾಗಿ ಈ ಸಲ ಹಂಗಾಗಬಾರ್ದು, ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಅಂಡ್ ಕನ್ಸಿಸ್ಟೆಂಟ್ ಆಗಿ ಮಾಡೋದು ಎರಡನೇ ಮಾತು. ಅದಕ್ಕೆ ಮುಂಚೆ ಮೊದಲು ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ವ್ಲಾಗ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಲೆಟ್ಸ್ ಸಿ ಹೇಗೋಗುತ್ತೆ ಅಂತ. ಪ್ರೀವಿಯಸ್ಲಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬೇ ಮಾಡಿಲ್ಲ. ನನಗೆ ಬರೀ 170 ಫಾಲೋವರ್ಸ್ ಇದ್ರು, 170 ಸಬ್ಸ್ಕ್ರೈಬರ್ಸ್ ಇದ್ರು. ನಂಗೆ ವಿಡಿಯೋಸ್ ಮಾಡಿ ಮಾಡಿ ಸಾಕಾಯ್ತು ಗೈಸ್. ಯಾವ ಥರ ವಿಡಿಯೋ ಹಾಕಿದ್ರು ನೀವು ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ. ನನಗೂ ಸಬ್ಸ್ಕ್ರೈಬ್ ಮಾಡಿ 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 ಅಂತ ಹೇಳಿ 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 ಸಾಕಾಯ್ತು. ಅದಕ್ಕೆ ಹೋಪ್ಸೇ ಬಿಟ್ಬಿಟ್ಟೆ ನಾನು. ಬಟ್ ದಿಸ್ ಟೈಮ್ ನಂಬಿಕೆ ಇಟ್ಕೊತಾ ಇದ್ದೀನಿ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾವ್ದಾದ್ರು ರೀತಿಯ ವಿಡಿಯೋಸ್ ಮಾಡಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಮಾಡ್ತೀವಿ. ಏಕೆಂದ್ರೆ ಸಮ್ಟೈಮ್ಸ್ ನಂಗೆ ನಿಜವಾಗ್ಲೂ ಐಡಿಯಾ ಬರಲ್ಲ ಗೈಸ್. ಐಡಿಯಾ ಬಂದಾಗ ನನಗೆ ಇಂಟ್ರೆಸ್ಟ್ ಇರಲ್ಲ, ಐಡಿಯಾ ಇಲ್ಲದೆ ಇದ್ದಾಗ ನಂಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವಾಗ ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ನಿಮಗೆ ಯಾವ್ದಾದ್ರು ಐಡಿಯಾಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಎಲ್ಲಾದ್ರೂ ಪರವಾಗಿಲ್ಲ ಹೇಳಿ. ಖಂಡಿತ ಆ ಕಂಟೆಂಟ್ ನಾ ಮಾಡಕ್ ಟ್ರೈ ಮಾಡ್ತೀವಿ. ಅಂಡ್ ಮಾಡ್ತಿರೋ ವಿಡಿಯೋಸ್ ಅಲ್ಲಿ ಏನಾದ್ರು ಕರೆಕ್ಟ್ ಮಾಡ್ಕೋಬೇಕಿದ್ರೆ, ಏನಾದ್ರೂ ಸರಿ ಅನ್ಸಿಲ್ಲ ಅಂತ ಅಂದ್ರೆ ಅದನ್ನು ಹೇಳಿ, ಅದನ್ನು ಮಾಡ್ತೀವಿ. ಪ್ರೀವಿಯಸ್ಲಿ ಸಬ್ಸ್ಕ್ರೈಬ್ ಮಾಡಿರುವಂತವ್ರಿಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಕಂಟೆಂಟ್ಸ್ ಬರ್ಬೋದು ಅಂಡ್ ಯಾವ ರೀತಿ ಆಲ್ರೆಡಿ ಕಂಟೆಂಟ್ಸ್ ಮಾಡಿದ್ವಿ ಅನ್ನೋದು. ಬಟ್ ಈಗ ಹೊಸದಾಗಿ ಇವಾಗ ಚಾನಲ್ನ ನೋಡ್ತಾ ಇರೋರಿಗೆ ಖಂಡಿತವಾಗ್ಲೂ ಈ ಒಂದು ಇಂಟ್ರೊಡಕ್ಷನ್ ಬ್ಲಾಗ್ ಇಂದ ಒಂದ್ ಲೆವೆಲ್ಗೆ ಐಡಿಯಾ ಬಂದಿರುತ್ತೆ ಅನ್ಸುತ್ತೆ. ನಿಮ್ಗಿನ್ನೂ ಯಾವ ರೀತಿ ಕ್ವಶನ್ಸ್ ಇರುತ್ತೆ ಅದೆಲ್ಲ ಮುಂದಿನ ಬ್ಲಾಗ್ ನಲ್ಲಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಬಗ್ಗೆ ಆಗಿರ್ಲಿ, ಏನು ನಾವ್ಯಾರು, ಅದೆಲ್ಲ ನಿಮ್ಗಿನ್ನ ಮುಂದಿನ ವ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಯಾ, ಐ ಥಿಂಕ್ ದಿಸ್ ವಾಸ್ ಇಟ್. ಇದೇ ನಮ್ಮ ಇಂಟ್ರೊಡಕ್ಷನ್ ವ್ಲಾಗ್ ಆಗಿತ್ತು. ಈ ಒಂದು ವ್ಲಾಗ್ನ ಮುಖಾಂತರ ಮತ್ತೆ ನಮ್ಮ ಚಾನಲ್ನ ರೀಲಾಂಚ್ ಮಾಡಬೇಕು ಅಂತ ಅನ್ಕೊಂಡು ಮಾಡ್ತಾ ಇದೀವಿ. ಐ ಹೋಪ್ ಎಲ್ಲರೂ ಹೇಳ್ತಾರಲ್ಲ, ನಮ್ಮ ಪ್ರೀವಿಯಸ್ ಏನಂತಾರೆ, ಪ್ರೀವಿಯಸ್ ಕೆಲಸದ ತರನೇ ಸಪೋರ್ಟ್ ಮಾಡಿ, ಪ್ರೀವಿಯಸ್ ಚಾನಲ್ ತರ ಸಪೋರ್ಟ್ ಮಾಡಿ, ಪ್ರೀವಿಯಸ್ ಪೇಜ್ ತರ ಪ್ರೀವಿಯಸ್ ಪೇಜ್ ತರ ಮಾತ್ರ ಸಪೋರ್ಟ್ ಮಾಡಬೇಡಿ ಗೈಸ್. ಯಾಕಂದ್ರೆ ಪ್ರೀವಿಯಸ್ ಪೇಜಿಗೆ ಯಾರು ಅಷ್ಟು ಸಪೋರ್ಟೇ ಮಾಡಿಲ್ಲ. ಮಾಡಿದೀರಾ, ತುಂಬಾ ಸಾಕಷ್ಟು ಜನ ಮಾಡಿದೀರಾ. ಬಟ್ ಸ್ಟಿಲ್ ನಾನು ತುಂಬಾ ಕಂಟೆಂಟ್ಸ್ ಹಾಕಿದ್ದೆ, ತುಂಬಾ ಎಷ್ಟೊಂದು ರೀತಿಯ ಕಂಟೆಂಟ್ಸ್ ಹಾಕಿದೆ. ಬಟ್ ಅದಕ್ಕೆಲ್ಲ ತಕ್ಕನಾದಂತ ಸಪೋರ್ಟ್ ಸಿಕ್ಕಿಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, ಅಷ್ಟು ರೀಚ್ ಕೂಡ ಆಗಿಲ್ಲ. ಸೊ ನಾನು ಮುಂಚೆ ತರನೇ ಸಪೋರ್ಟ್ ಮಾಡಿ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಮುಂಚೆಗಿಂತ ಇನ್ನೂ ಹೆಚ್ಚು 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 ಸಪೋರ್ಟ್ ಮಾಡಿ, ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅದನ್ನ ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಮೀಟ್ ಮಾಡಕ್ ನಾವು ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ. ಸೊ ಯಾ, ದಿಸ್ ವಾಸ್ ಇಟ್. ಇದಾಗಿತ್ತು ನಮ್ಮ ಇಂಟ್ರೊಡಕ್ಷನ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಟ್ಟಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.